ಅವ್ರು ಕೇಳ್ತೀನಿ. ಇತ್ನಾಳ್ ಅವರೇ, ಅವರು ನಾನು ಪ್ರಶ್ನೆ ಕೇಳಿದೆ, ಅವ್ರು ಉತ್ತರ ಕೊಡಲಿಲ್ಲ. ಸ್ಮಾರ್ಟಾಗಿ ಡಾಕ್ಟರ್ ಗುಹಾ ಇಂಟೆಲಿಜೆಂಟ್ ಮ್ಯಾನ್ ಅವರು ಸ್ವಲ್ಪ ಸ್ಮಾರ್ಟಾಗಿ ಡಕ್ ಮಾಡಿಬಿಟ್ರು. ಬಟ್ ನಾನು ದರ್ಶಕರಿಗೆ ಹೇಳ್ತೀನಿ, ಏನು ಇದು ಉತ್ತರ ಏನಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಸರ್ಕಾರದ ಪ್ರೊಟೆಸ್ಟ್ ಮಾತ್ರ ಅಲ್ಲ, ಪ್ರತಿಭಟನೆ ಮಾತ್ರ ಅಲ್ಲ, ಕಾಂಗ್ರೆಸ್ ಲೀಡರ್ಸ್ ಇದ್ದರು, ಕಾಂಗ್ರೆಸ್ MLCs ಇದ್ದರು, ಕಾಂಗ್ರೆಸ್ MPs ಇದ್ದರು, ಕಾಂಗ್ರೆಸ್ಸಿಂದ 300 ಜನ ಸೇರಿದ್ರು. ಇದು ಸರ್ಕಾರದ ಪ್ರತಿಭಟನೆ ಅಲ್ಲ. ಇವತ್ತು ಕಾಂಗ್ರೆಸ್ ಪ್ರತಿಭಟನೆ. ನಾಳೆ ಇವಾಗ ಏನಂದ್ರೆ, ಇವಾಗ ಏನು ಆಶ್ಚರ್ಯ ಅಂದರೆ, ಈಗ ನಾಳೆ ತಮಿಳ್ನಾಡು ಅವರು ಮಾಡ್ತಾರೆ. ತಮಿಳ್ನಾಡು ಸರ್ಕಾರದಿಂದನೂ ಇರ್ಬೋದಪ್ಪ, ಅಲ್ಲಿ ಕಾಂಗ್ರೆಸ್ ಇರ್ತಾರೆ, DMK ಇರ್ತಾರೆ. ದಕ್ಷಿಣ ಭಾರತ ನಾಡಿದ್ದು ಕೇರಳ ಅವರು ಪ್ರತಿಭಟನೆ ಮಾಡಿದ್ರೆ ಕಾಂಗ್ರೆಸ್ ಅವ್ರು ಇರಲ್ಲ, ಬರೀ ಲೆಫ್ಟ್ ಪಾರ್ಟಿ ಮಾತ್ರ ಇರ್ತಾರಲ್ಲಿ. ಯಾಕಂದ್ರೆ ಕಾಂಗ್ರೆಸ್ ಅವ್ರು ಒಪ್ಪೋದಿಲ್ಲ ಅಲ್ಲ. ಏನು ಹೇಳಿದ್ದಾರೆ ಅವರು, ಅವ್ರ ಕೊಡೋರು ಒಪ್ಪೋದಿಲ್ಲ, ಅವರು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಇದು ಡಬಲ್ ಸ್ಪೀಕ್ ಅಲ್ವಾ? ಇದು ಹಿಪೋಕ್ರಸಿ ಅಲ್ವಾ? ಇದು ಮಾತ್ರ ಅಲ್ಲ. ಸಿ ದೇರ್ ಈಸ್ ಅ ಗುಡ್ ಥಿಂಗ್ ಆಲ್ಸೋ, ದೇರ್ ಇಸ್ ಅ ಬ್ಯಾಡ್ ಥಿಂಗ್ ಆಲ್ಸೋ ಇನ್ ದಿಸ್. ಏನಂದರೆ ಕಾಂಗ್ರೆಸ್ಸು ಮೊಟ್ಟ ಮೊದಲ ಅವರ ರೈವಲ್ ಅಥವಾ ಅವ್ರ ಎದುರಾಳಿ ಯಾರು ಅಂದರೆ ಐತಿಹಾಸಿಕವಾಗಿ ಲೆಫ್ಟ್ ಪಾರ್ಟೀಸ್. ಫಸ್ಟ್ ಪಾರ್ಲಿಮೆಂಟಲ್ಲಿನ ಅಪೋಸಿಷನ್ ಪಾರ್ಟಿನೇ ಲೆಫ್ಟ್ ಪಾರ್ಟೀಸ್. ಇಲ್ಲಿ ನೆಹರು ಮತ್ತು ಇಂದಿರಾ ಗಾಂಧಿ ಅವರ ಕಾರ್ಯಕಾಲದಲ್ಲಿ ಲೆಫ್ಟಿಸ್ಟ್ ಸಂಘಟನೆಗಳು, ಲೆಫ್ಟಿಸ್ಟ್ ಪಾರ್ಟಿಗಳ ಮೇಲೆ ಇವರು ಮಾಡಿದಷ್ಟು ಪೊಲಿಟಿಕಲ್ ಪರ್ಸಿಕ್ಯೂಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದನ್ನು ಯಾರು ಮಾಡಿಲ್ಲ. ಈಗ ನಾವು ಪ್ರಾಬ್ಲಿ ದೇ ಆರ್ ರಿಪೆಂಟಿಂಗ್ ದಟ್. ಕ್ಯಾಪ್ಟನ್ ಪ್ರಾಂಜಲ್ ಪ್ರಾಣ ಕೊಟ್ಟು ಈ ದೇಶಕ್ಕೆ ಪ್ರಾಣ ಕೊಟ್ಟು ಹುತಾತ್ಮರಾಗಿದ್ದು, ಈ ಥರ ಚರ್ಚೆ ಅವರು ಜಸ್ಟ್ ಯೋಚನೆ ಮಾಡಿ, ಅವರ ತಂದೆ ತಾಯಿ ಇವತ್ತು ನೋಡ್ತಿದ್ರೆ ಎಷ್ಟು ಸುಲಭವಾಗಿ ಪ್ರತ್ಯೇಕ ರಾಷ್ಟ್ರ ಬಗ್ಗೆ ಮಾತಾಡ್ತಾರಲ್ಲ. ತುಂಬ ಬೇಜಾರಾಗುತ್ತೆ ಇದ್ರ ಬಗ್ಗೆ ನಾವು ಇದೆಲ್ಲ ನೋಡಿದ್ರೆ. ಬಟ್ ಎನಿವೆ, ಕಮಿಂಗ್ ಬ್ಯಾಕ್ ಟು ಇದು ಸಬ್ಜೆಕ್ಟ್. ಇವಾಗ ನೋಡಿ, ಡಾಕ್ಟರ್ ಗುಹಾ ಅವರೇ ಈಗ ಟ್ಯಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದರೆ ಅವ್ರನ್ನ ಪ್ರಶ್ನೆ ಮಾಡಿದೆ. ಅವ್ರು GST ನಾನ್ GST ಕಂಪೇರ್ ಮಾಡೋಕ್ಕಾಗಲ್ಲ ಅಂತ. ಓಕೆ, ಅವ್ರದ್ದು ಅರ್ಧ ಸತ್ಯ. ಗ್ರಾಂಟ್ ಇನ್ ಏಡ್ ನೋಡಿ, ಗ್ರಾಂಟ್ ಇನ್ ಏಡು UPA ಸರ್ಕಾರದಲ್ಲಿ 5 ವರ್ಷದಲ್ಲಿ 2009 ಇಂದ 2014ವರೆಗೂ ನಿಮಗೆ ಬಂದಿದ್ದು 40 ಲಕ್ಷ ಕೋಟಿ, ಆಲ್ಮೋಸ್ಟ್ 40 ಲಕ್ಷ ಕೋಟಿ 5 ವರ್ಷದಲ್ಲಿ. ನಿರಂಜನ್ ಇರಿ 2014 ರಿಂದ 2019 ಗ್ರಾಂಟ್ ಇನ್ ಏಡ್ ನಿಮಗೆ ಬಂದಿದ್ದು 91,000 ಕೋಟಿ. 2014 ರಿಂದ 2019 ಗ್ರಾಂಟ್ ಇನ್ ಏಡ್ 5 ವರ್ಷದಲ್ಲಿ. ಓಕೆ. ಸೊ ನಿಮ್ಮ 5 ವರ್ಷದಲ್ಲಿ ಲಾಸ್ಟ್ 5 years ಆಫ್ UPA 2009 ರಿಂದ 14 ಬಂದಿದ್ದು ಆಲ್ಮೋಸ್ಟ್ 40,000 ಕೋಟಿ. 5 ವರ್ಷದಲ್ಲಿ ಗ್ರಾಂಟ್ ಇನ್ ಏಡ್ 2014 ರಿಂದ 19ವರೆಗೂ ಮೋದಿ ಮೊದಲನೇ ಸರ್ಕಾರದಲ್ಲಿ 91,000 ಕೋಟಿ. ಈಗ ಆಲ್ಮೋಸ್ಟ್ 2.5 ಟೈಮ್ಸ್ ಎಕ್ಸ್ಟ್ರಾ. ಈಗ ಗ್ರಾಂಟ್ ಇನ್ ಏಡ್ 2019 ರಿಂದ 20 ಇವಾಗ ಮುಗ್ದಿದೆ, ಆಲ್ಮೋಸ್ಟ್ ಮುಗ್ದಿದೆ. ಇಲ್ಲಿವರೆಗೂ ಎರಡನೇ ಮೋದಿ ಸರ್ಕಾರದಲ್ಲಿ ನಿಮಗೆ ಬಂದಿರೋದು ಗ್ರಾಂಟ್ ಇನ್ ಏಡ್ ನಮಗೆ 1,45,000 ಕೋಟಿ. ನೀವು ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರಿ, ಚರ್ಚೆ ಮಾಡ್ಬೋದು. ಗ್ರಾಂಟ್ ಇನ್ ಏಡ್ ಬಗ್ಗೆ ನನ್ನ ಹತ್ರನೂ ಜಾಸ್ತಿ ನಂಬರ್ಸ್ ಇದೆ. ನಾಟ್ ಎಂಟೈರ್ಲಿ ಕರೆಕ್ಟ್. ಐ ಆಲ್ಸೋ ಹ್ಯಾವ್, ಐ ವಿಲ್ ಆಲ್ಸೋ ಶೇರ್. ನೋ ಫ್ಯಾಕ್ಟ್ ಶೀಟ್ ಅಲ್ಲ ಅದು, ಇಟ್ ಇಸ್ ನಾಟ್ ಎಂಟೈರ್ಲಿ ಕರೆಕ್ಟ್. ನಾನು ಅಲ್ಲಿಂದಾನೇ ತಗೊಂಡಿದ್ದೀನಿ. ನನ್ನ ಹತ್ರ ತಗೊಳ್ರಿ. ನಮ್ಮ ಡೇಟಾ ಹಲಾಲು ಹಿಂದೂ ಮುಸ್ಲಿಂ ಇದು ಮಾಡಿದ್ರೆ ನಿಮ್ ಡೊಮೇನ್ ಇದು. ಇಲ್ಲಿ ಪಾಪ ನೀವು ಬಂದು ಬಹಳ ಸಂಕಷ್ಟದಲ್ಲಿ ನಂಗೆ ಅರ್ಥ ಆಗುತ್ತೆ. ಇದು ನಿಮ್ ಡೊಮೇನ್ ನನಗೆ ಅರ್ಥ ಆಗುತ್ತೆ. ಆ ಸಮಸ್ಯೆ ನಿಮಗಿದೆ, ಅದಕ್ಕೆ ಮಾತೆತ್ತಿದ್ರೆ ಅಲ್ಲಿಗೆ ಹೋಗ್ತಾ ಇದ್ರೆ ನೀವು ನನಗೆ ಅರ್ಥ ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ. ನಿಮಗೆ ಇದ್ರ ಬಗ್ಗೆ ಜಾಣಕಾರಿ ಇಲ್ಲ, ನಿಮ್ಗೆ ಹಿಂದೂ ಮುಸ್ಲಿಂ ಬೇರೆ ಏನು ಗೊತ್ತಿಲ್ಲ. ಇವತ್ತು ಬಹಳ ಏನ್ ಮಾತಾಡಿದ್ರು ಅಲ್ಲಿಗೆ
ಹೋಗ್ತೀರಾ ನೀವು? ನಿಮ್ದು ದೇಶ ಆರ್ಥಿಕತೆ ಅಂದ್ರೆ ಅಲ್ಲಿಗೆ ದೇಶ ಹೋಗ್ತೀರಾ? ತುಂಡು ಮಾಡಕ್ಕೆ ದೇಶದ ಹೋಗಲ್ಲ. ಯಾರು ತುಂಡು ಮಾಡ್ತಾರೆ? ದೇಶ ತುಂಡು ನಾವು ಮಾಡ್ತಾರೆ ಸ್ವತಂತ್ರ ಅಂತ ಕೆಲಸ ಬಂದಾಗ ಪಾಕಿಸ್ತಾನ ಭಾರತ ತುಂಡು ಇವತ್ತು ಮಾಡಿದೆ ಏನಾದ್ರು ಅಂತ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ನೋಡಿ, ಧರ್ಮದ ದೇವರ ಹೆಸರಲ್ಲಿ ಹೆಸರಿನಲ್ಲಿ ಮಾಡಿ ನೀವು. ಏನಾರ ಮಾಡಿದ್ರೆ ಪಾಕಿಸ್ತಾನ ಏಕೈಕ ಪಕ್ಷ ಹುಟ್ಟಾಕಿದ್ದು ಅಂದ್ರೆ ನಿಮ್ಮ ಪಕ್ಷ ಪಂಡಿತ್ ಇವತ್ತು. ಜವಾಹರ್ಲಾಲ್ ನೆಹರೂನ ಪ್ರಧಾನಮಂತ್ರಿ ಮಾಡಿದ್ರು. ಆಯ್ತು ಸರ್, ಟೈಮ್ ಆಯ್ತು ಗುರು ಅವರೇ, ದತ್ತಾತ್ರೇಯ ಸರ್ ಆಯ್ತು. ಈಗಲೂ ದುಡ್ಡು ಮಾಡಕ್ಕೆ ಮಾಡ್ತಾ ಇದ್ದೀರಿ. ಆಯ್ತು ಗುರು ಅವರೇ, ನೀವು ಆಯ್ತು ಸರ್, ದತ್ತಾತ್ರೇಯ ಸರ್ ಆಯ್ತು ಸರ್, ಆಯ್ತು ಸರ್, ಭಾರತೀಯ ಜನತಾ ಪಾರ್ಟಿ ಆಯ್ತು ಗುರು ಅವರೇ ನೋಡಿ, ನೀವು ತಪ್ಪು ಅಂದ್ರಿ. ತಿಂದಿದ್ದು ಜೀರ್ಣ ಕಾಂಗ್ರೆಸ್ ಇರೋದೇ ತುಂಡು ಮಾಡಕ್ಕೆ. ಕಾಂಗ್ರೆಸ್ ಇರೋದೇ ತುಂಡು ಮಾಡಕ್ಕೆ. ಇದು ಬಿಟ್ಟು ನಿಮಗೆ ಅದು ಜನ್ಮಜಾತ ಹಕ್ಕು ನಿಮ್ದು. ಹಾಗಾಗಿ ಸ್ವಾಭಾವಿಕವಾಗಿ ಡಿ.ಕೆ. ಸುರೇಶ್ ಅವರು ಸುಳ್ಳು ಮಾಹಿತಿ ಯಾವುದು? ಆಯ್ತು ದತ್ತಾತ್ರೇಯ ಸರ್, ಒಂದ್ ನಿಮಿಷ ಗುರು ಅವರೇ, ಆಯ್ತು ಸರ್ ಆಯ್ತು. ಎಲ್ಲಿಂದ ಎಲ್ಲಿಗೂ ಹೋಗೋದು ಬೇಡ, ವಿಷಯಾಂತರ ಆಗೋದು ಬೇಡ. ವಾಪಸ್ ಬನ್ನಿ ಸರ್. ನೀವು ಪ್ರಾಂಜಲ್ ಬಗ್ಗೆ ಹೇಳಿದ್ರಲ್ಲ ಸರ್, ನಮ್ಮ ದೇಶದ ಸೈನಿಕರು ತ್ಯಾಗ ಮಾಡಿದ್ದಾರೆ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಯಾವ ರೀತಿ ನೀವು ನಡ್ಸ್ಕೊಂಡಿದ್ದೀರಾ ಅಂತ ಹೇಳಿ ಅವ್ರ ಸಿಲೆಬಸ್ ಅದಕ್ಕೆ ಮುಂಚೆ ನಿರಂಜನ್ ಅವ್ರು ಹೇಳಿದ ಡೇಟಾ ತಪ್ಪು ಅಂದ್ರಲ್ಲ, ನಾವು ನಮ್ ಸೋರ್ಸ್ ಹೇಳ್ಬಿಡ್ತೀವಿ ಸರ್, ನಿಮ್ ಸೋರ್ಸ್ ಹೇಳ್ಬಿಡಿ. ಯಾಕಂದ್ರೆ ನೋಡಿ, ರಾಜಗೌಡರು ಜೆಡಿಎಸ್ ಪಕ್ಷದ ವಕ್ತಾರರು ಬಂದಿದ್ದಾರೆ. ಒಂದ್ ನಿಮಿಷ, ಅವ್ರಿಗೆ ಅನುಮಾನ ಇದೆ, ನಾವು ಫ್ಯಾಬ್ರಿಕೇಟೆಡ್ ಡೇಟಾ ಕೊಡ್ತಿದ್ದೀವಿ ಅಂತ ಹೇಳಿ. ಸ್ಟೇಟ್ ಬಜೆಟ್ ಡಾಕ್ಯುಮೆಂಟ್ 5 ವರ್ಷಕ್ಕೆ ಕೊಟ್ಟು ಮಾಡಿದ್ದೀರಾ? 10 ವರ್ಷ, 5 ವರ್ಷಕ್ಕೆ, 15 ವರ್ಷ. 5 years. ಮೋದಿ 1, ಮೋದಿ 2. See, you cannot. No. Niranjan. One minute. You have to compare apples with oranges. You cannot, sorry, you have to compare apples with apples. Apple, orange ನೀವು ಕಂಪೇರ್ ಮಾಡ್ಲಿಕ್ಕೆ ಆಗೋದು. 2014 ನೀವು 2014 17 ನಡೆರುವಂತ ಪ್ರಕ್ರಿಯೆನ ಅದಾದ್ಮೇಲೆ ನೀವು ಕಂಪೇರ್ ಮಾಡ್ಲಿಕ್ಕೆ 9 ರಿಂದ 14 ಹೌ ಕ್ಯಾನ್ ಯು ಕಂಪೇರ್ 17 and 40 5 ವರ್ಷದಲ್ಲಿ 40 ಇದ್ದಿದ್ದು No. How can you compare pre-GST and post-GST? ಸರ್, ಇದು ನಿಮ್ ಡೊಮೈನ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ದುಡ್ಡು ಬರ್ತಾ ಇತ್ತು. ನಾನು ನಿಜವಾಗ್ಲೂ ನೀವು ನೋಡಿ, ನೀವು ಬಟ್ ಏನ್ ಹೇಳ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರು ಹೇಳೋದು ಒಂದು ಪಾಯಿಂಟ್ ಕರೆಕ್ಟ್. ಮಾಹಿತಿ ಗ್ರಾಂಟಿನ್ ಬಗ್ಗೆ ನಿರಂಜನ್ ಹೇಳಿದ್ರೆ ತಪ್ಪಾಗಿಲ್ಲ. ಬಟ್ ಏನಪ್ಪಾ ಅಂದ್ರೆ ಈ ಡೇಟಾದ ಅರ್ಥ ಏನು? ಗ್ರಾಂಟಿನ್ ಏಡ್ ಅಂದ್ರೆ ಏನು? ಅನೇಕ ಯೋಜನೆಗಳು ರಾಜ್ಯದಲ್ಲಿ, ಬೆಂಗಳೂರಲ್ಲಿ ಮೆಟ್ರೋ ಇದೆ, ಅನೇಕ ಸೆಂಟ್ರಲ್ಲಿ ಮತ್ತು ನಮ್ಮ BIL ಏರ್ಪೋರ್ಟ್ ಇದೆ. ಒಂದು ನಿಮಿಷ ಸರ್, ಈ ಎಲ್ಲ ಯೋಜನೆಗಳಿಗೆ ಟ್ರೈಪಾರ್ಟೈಟ್ ಅಗ್ರಿಮೆಂಟ್ ಆಗಿರ್ತದೆ. ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಒಂದು ಏನು ಜಪಾನ್ ಡೆವಲಪ್ಮೆಂಟ್ ಬ್ಯಾಂಕು ಅಥವಾ ADB-ನೋ, ವರ್ಲ್ಡ್ ಬ್ಯಾಂಕು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಒಂದು JNRM ನಮಗೆ ಕಾರ್ಯಕ್ರಮ ಇತ್ತು ಕಾರ್ಪೊರೇಷನಲ್ಲಿ. ಇವೆಲ್ಲ ಒಂದು 3 ಸಂಸ್ಥೆ, ಒಂದು ನಿಮಿಷ, 3 ಸಂಸ್ಥೆಗಳು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ನಿಮ್ ಪಾರ್ಟಿಯಿಂದ ಯಾರು ಹೇಳಿಲ್ಲ ಇದು. ನಿಮ್ ಪಾರ್ಟಿಯವರು ಬಾಯಿ ತೆಗೆದ್ರೆ ಇವತ್ತು ಬಿರಿಯಾನಿ ತಿನ್ನಕ್ ಹೋಗಿದ್ದಾರೆ ಡೆಲ್ಲಿಯಲ್ಲಿ. ಬಹಳ ಆಶ್ಚರ್ಯ. ಇವತ್ತು ನಿಮ್ಗೂ ಒಂದು ಟೇಬಲ್ ಇದೆ ಸರ್, ನೀವು ನೋಡ್ಬಿಡಿ ಟೇಬಲ್. ಈ ಟೇಬಲ್ ನೋಡಿ, ನೀವು ಈ ಟೇಬಲ್ ನೋಡಿ, ಪ್ರತಿ ವರ್ಷ ನಿಮ್ಗೆ ಕೇಂದ್ರದಿಂದ ರಾಜ್ಯಕ್ಕೆ ಬರಲೇಬೇಕು, ಅವಾಗ ಮಾತ್ರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಣ ಕೊಡ್ತವೆ. ಇನ್ನು ಮೆಟ್ರೋ ಆಗಲಿ, ಅನೇಕ ಕಾರ್ಯಕ್ರಮಗಳಿದಾವೆ. ಹೀಗಾಗಿ ಗ್ರಾಂಟಿನ್ ಇರ್ತದೆ. ಇಂಡಿಪೆಂಡೆಂಟ್ ಗ್ರಾಂಟಿನ್ ಯಾವಾಗ ಬರ ಪರಿಹಾರ ಕೂಡ ಪ್ರಶ್ನೆ ಕೂಡ UPA ಸರ್ಕಾರದಲ್ಲಿ ಕಡಿಮೆ ಬಂದಿತ್ತು. ಮೇ ಬಿ ಐ ಡೋಂಟ್ ನೋ. ಅಲ್ಲ, ಅದು 40,000 ಕೋಟಿ ಇದ್ದಿದ್ದು UPA 2ರಲ್ಲಿ, UPA NDA 2ರಲ್ಲಿ 2019 ರಿಂದ 24. ಓಕೆ, ಬಿಡಿ. ಓಕೆ, ಡಿಸ್ಕಸ್ ಮಾಡೋದು ಬೇಡ. ಓಕೆ, ನಾನು ಹೇಳ್ತಿದ್ದೀನಿ.